ವೀಕ್ಷಕರೇ, ನೀವು ಈಗಾಗಲೇ ಅಡುಗೆ ಅರಮನೆ ಫೌಂಡರ್ ಆದ ಸುಮಾ ಪ್ರಶಾಂತ್ ಅವರ ಹತ್ರ ಮಾತಾಡಿದ್ದೀರಾ, ರಾಘವಣ್ಣ ಜೊತೆ ಮಾತಾಡಿದ್ದೀರಾ. ಹಾಗೆ ನಿಮಗೆ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ ಒನ್ ಆಫ್ ದ ಅಡುಗೆ ಅರಮನೆ ಅಡ್ಮಿನ್ಸ್ ಆಗಿರೋ ಶ್ರೀಮತಿ ರೂಪಾ ರವಿ ಅವರು. ಇವರು ಫುಡ್ ಬ್ಲಾಗರ್ ಮತ್ತೆ ತುಂಬಾ ಆಕ್ಟಿವ್ ಪರ್ಸನ್. ಅಡುಗೆ ಅರಮನೆಯಲ್ಲಿ ಎಲ್ಲರ ಅನ್ನಪೂರ್ಣೇಶ್ವರಿ ಅಂತ ಹೇಳ್ಬಹುದು. ನೀವು ಬಂಬಾಟ್ ಭೋಜನ ಈಗಾಗಲೇ ನೋಡಿರ್ತೀರಾ, ಅಲ್ಲಿ ಸುಮಾರು ಸತಿ ರೆಸಿಪಿ ಎಲ್ಲ ಹೇಳ್ಕೊಡಕ್ ಬಂದಿದ್ದಾರೆ. ತುಂಬಾ ಆಕ್ಟಿವ್ ಪರ್ಸನ್ ಇವರು. ಸ್ವಾಗತ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ. ಹಾಗೆ ಇನ್ನೊಬ್ರು ಇದ್ದಾರೆ ನಮ್ ಜೊತೆ, ಈ ವಸ್ತ್ರಲಕ್ಷ್ಮಿ ಮಾಲೀಕರಾದ ಶ್ರೀಮತಿ ವಿದ್ಯಾ ನವೀನ್ ಅವರು. ಇವರಿಗೆ ನಾವು ಆಧುನಿಕ ವಂದನೆ ಕುಟುಂಬ ಅಂತ ಹೇಳ್ಬಹುದು. ಇವರು ತುಂಬಾ ಆಕ್ಟಿವ್ ಪರ್ಸನ್. ಸ್ಯಾರಿ ಡ್ರೆಪ್ಪಿಂಗ್ ಇಂದ ಹಿಡಿದು ಬ್ಯೂಟಿ ಕಾಂಟೆಸ್ಟ್ ಇಂದ ಹಿಡಿದು ಮತ್ತೆ ಎಲ್ಲ ಹೆಣ್ಮಕ್ಳಿಗೆ ಏನೇನ್ ಸಲಹೆ ಬೇಕು ಎಲ್ಲ ಕೊಡ್ತಾರೆ. ಏನ್ ಪೂಜಾ ವಿಧಾನ ಏನಿದೆ, ವ್ರತದ ಬಗ್ಗೆ ಏನಿದೆ ಎಲ್ಲ ಮಾಹಿತಿ ಕೊಡ್ತಾರೆ. ಹಾಗೆ ಅಡುಗೆ ಅರಮನೆ ಮೆಂಬರ್ ಕೂಡ ಹೌದು. ಹಾಗೆ ಇನ್ನೊಬ್ರಿದ್ದಾರೆ ನಮ್ ಜೊತೆ, ಚಟ್ಪಟ್ ಪಟಾಕಿ ಆಕ್ಟಿವ್ ಪರ್ಸನ್ ಆದ ದಿವ್ಯಾ ಅವರು. ಹಾಯ್. ಇವರು ಕೂಡ ಅಡುಗೆ ಅರಮನೆ ಮೆಂಬರ್ ಆಗಿ ನಂತರ ಅಡ್ಮಿನ್ ಆದವರು. ಇವರು ಎಲ್ಲ ಕಾಂಟೆಸ್ಟ್ ಅಲ್ಲೂ ಆಕ್ಟಿವ್ ಪರ್ಸನ್ ಆಗಿ ಡ್ಯಾನ್ಸ್ ಇರ್ಲಿ, ಏನು ಫುಡ್ ಕಾಂಟೆಸ್ಟ್ ಇರ್ಲಿ, ಕಾಂಪಿಟೇಷನ್ ಇರ್ಲಿ, ಏನೇ ಇರ್ಲಿ ಎಲ್ಲ ನಮ್ ತಲೆ ಮೇಲೆ ಎಲ್ಲ ಇದೆ ಅನ್ನೋ ತರ ತುಂಬಾ ಆಕ್ಟಿವ್ ಆಗಿ ಚಟ್ಪಟ ಅಂತ ಮಾತಾಡ್ಕೊಂಡು ಎಲ್ಲರಿಗೂ ಹೊರಕೊಡ್ತಾ ಮಾತಾಡ್ಕೊಂಡು ಎಲ್ಲರನ್ನೂ ಆಕ್ಟಿವ್ ಆಗಿ ಇಡೋ ಕೆಲಸ ಮಾಡ್ತಾರೆ. ಅವರಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ಗೆ. ಥ್ಯಾಂಕ್ ಯು. ನೀವೀಗ ಅಡುಗೆ ಅರಮನೆ ಗ್ರೂಪ್ ನ ಮೆಂಬರ್ ಆಗಿದ್ದವ್ರು, ಮೊದಲು ಅಡ್ಮಿನ್ ಹೇಗಾದ್ರಿ ಹೇಳಿ. ಫಸ್ಟ್ ನೀವು ಹೇಳ್ದಾಗೆ ಮೆಂಬರ್ ಆಗಿದ್ದೆ. ಮೆಂಬರ್ ಆಗಿ ನಾನೊಂದು ಕುಕಿಂಗ್ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಅದ್ ನೋಡಿದ ತಕ್ಷಣನೇ ಅನ್ನಿಸ್ತು ಇದೊಂದು ಜಸ್ಟ್ ಒಂದು ಅಡಿಗೆ ಅರಮನೆ ಅಂತ ಫೀಲ್ ಆಗ್ಲಿಲ್ಲ, ಒಂದು ಮನೆ, ನನ್ನ ಮನೆ ಅಂತ ಒಂದು ಫೀಲ್ ಆಯ್ತು. ಸೊ ಅದು ನೋಡಿದಾಗ ತುಂಬಾನೇ ಖುಷಿ. ಅದು ಯಾಕಂದ್ರೆ ನಾರ್ಮಲಿ ಹೇಳಕ್ ಆಗೋದಿಲ್ಲ, ಅದೊಂದು ಜಸ್ಟ್ ಅನುಭವಿಸುತ್ತಂತಾರಲ್ಲ ಆ ತರ. ಆ ನೋಡಿದಾಗ ನಮ್ಗೆ ಅಲ್ಲಿ ಮೆಂಬರ್ಸ್ ಎಲ್ಲ ನಿಮ್ಗೆ ತುಂಬಾ ಪ್ರೋತ್ಸಾಹ, ಅದೇ ಒಂದು ಫ್ಯಾಮಿಲಿ ಮೆಂಬರ್ಸ್ ತರನ ಫೀಲ್ ಆಯ್ತು. ಸೊ ಹೊಸ ಜಾಗಕ್ಕೆ ಬಂದಿದ್ದೀನಿ ಅಂತ ನನ್ಗೆ ಫೀಲ್ ಆಗ್ಲಿಲ್ಲ. ಸೊ ಅದೇ ತರ ನೋಡಿ ಆಮೇಲೆ ನಮ್ಮ ಪೋಸ್ಟ್ ಅಲ್ಲಿ ಎಷ್ಟು ವರ್ಷ ಆಯ್ತು ನೀವು ಅಡುಗೆ ಅರಮನೆ ಗ್ರೂಪಿಗೆ ಸೇರಿ? 2016-17ಗೆ ಸೇರಿತ್ತು. 2019ಗೆ ಒಂದು ಕಾಂಟೆಸ್ಟ್ ಅಲ್ಲಿ ಜಾಯ್ನ್ ಆಗಿತ್ತು. ಅಡುಗೆ ಅರಮನೆ ಗ್ರೂಪ್ ಇದೆ ಅಂತ ಸಜೆಸ್ಟ್ ಮಾಡಿದವ್ರು ಯಾರು? ನನ್ನ ಒಬ್ರು ಕಸಿನ್, ಅವರು ಇನ್ವೈಟ್ ಮಾಡಿದ್ರು ನನಗೆ ಗ್ರೂಪ್ಗೆ. ಸೊ ನಾನು ಜಾಯ್ನ್ ಆದೆ. ಜಾಯ್ನ್ ಆದಾಗ ನಮ್ಗೇನು ಅಷ್ಟು ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಸೊ ಯಾರೋ ಒಬ್ರು ಇದು ಕಾಂಟೆಸ್ಟ್ ಇದೆ ನೋಡಿ ಅಟೆಂಡ್ ಮಾಡಿ ಅಂದ್ರು. ಅದ್ರಾಗ ಇವರು ಜಯನ್ ದೇಸಾಯಿ ಅಂತ ಇದ್ರು. ಒಂದ್ಸರಿ ಅವ್ರಿಗೆ ಫೋನ್ ಮಾಡಿ ಮಾತಾಡಿದಾಗ ನಮಸ್ತೆ ಸರ್ ಅಂತ ಮಾತಾಡಿದ್ದೆ. ಆಮೇಲೆ ಸರ್ ಇಂದ ಅಣ್ಣ ಆ ಒಂದು ಬಾಂಧವ್ಯತೆ ಬಂತು. ಆಮೇಲೆ ಹಂಗೆ ಜರ್ನಿ ನಡೆದು ಈಗ ಅಡ್ಮಿನ್ ಆಗಿ ಆಲ್ಮೋಸ್ಟ್ 6 years. ನೀವು ಪ್ರೊಫೆಷನಲಿ ಏನ್ ಮಾಡ್ಕೊಂಡಿದ್ದೀರಾ? ಪ್ರೊಫೆಷನಲಿ ನಾನು ಇವಾಗ ಒಂದು ಮಲ್ಟಿನ್ಯಾಷನಲ್ ಕಂಪನಿನಲ್ಲಿ ಅಡ್ಮಿನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮನೆ, ಅಡಿಗೆ ಮನೆ ಮತ್ತು ಜಾಬ್ ಮತ್ತೆ ಮಗ ಎಲ್ಲ. ಮಕ್ಕಳು ಮತ್ತೆ ಮಕ್ಕಳು. ಮಗಳಿಗೆ ಎಷ್ಟು ವರ್ಷ? ಮಗಳಿಗೆ ಇವಾಗ 12 ವರ್ಷ ಆಗಿದೆ. ಮಗನಿಗೀಗ 2 ವರ್ಷ ಆಗಿದೆ. ಮಕ್ಕಳೆಲ್ಲ ಚಿಕ್ಕವರು. ಅಡುಗೆ ಅರಮನೆ ಅಡ್ಮಿನ್ ಹೊಣೆ ಒಂದ್ ಕಡೆ, ಇನ್ನೊಂದ್ ಕಡೆ ಇದು ವೃತ್ತಿ ಜೀವನ, ಇನ್ನೊಂದ್ ಕಡೆ ಮನೆ ನೋಡ್ಕೊಳ್ಳೋದು. ಇದೆಲ್ಲದ್ರ ಮಧ್ಯೆ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಸೊ ಇದಕ್ಕೆ ಫಸ್ಟ್ ನಾನು ನಮ್ಮ ಅತ್ತೆಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಅಡಿಗೆ ಅರಮನೆ ಅನ್ನೋದು ಅದು ಒಂಥರ ಹೊರೆನೇ ಅಲ್ಲ. ಆಕ್ಚುಲಿ ಅದೊಂಥರ ನಮ್ಗೆ ಮೈಂಡ್ ರಿಫ್ರೆಶ್ ಅಂತಾನೆ ಹೇಳ್ಬೋದು. ನಮ್ಗೆ ಯಾವಾಗ ಫ್ರೀ ಆಗಿ ಟೈಮ್ ಇದ್ದಾಗ ಒಂದು ಪಾಸಿಟಿವ್ ಎನರ್ಜಿ ಅಂತಾರಲ್ಲ, ಅದು ಪಾಸಿಟಿವ್ ಎನರ್ಜಿ ಅಂದ್ರೇನೆ ಅಡಿಗೆ ಅರಮನೆ. ಅಡಿಗೆ ಅರಮನೆ ಅಂದ್ರೇನೆ ಪಾಸಿಟಿವ್ ಎನರ್ಜಿ. ಸೊ ನಮ್ ಆ ಒಂದು ಖುಷಿನ ನಾವು ಅಡಿಗೆ ಅರಮನೆಯಿಂದ ನೋಡ್ತೀವಿ. ಸೊ ಅದನ್ನ ಯಾವತ್ತೂ ನಮ್ಗೆ ಹೊರೆ ಅಂತ ಫೀಲ್ ಆಗಿಲ್ಲ. ಸೊ ಆಮೇಲೆ ನಾವು ಏನೊಂದು ಮನೆಯಲ್ಲಿ ಅಡಿಗೆ ಎಲ್ಲ ಮಾಡ್ತೀವಲ್ಲ, ಅದನ್ನ ಅಲ್ಲಿ ಪೋಸ್ಟ್ ಮಾಡಿದಾಗ ಅದನ್ನ ಬೇರೆಯವ್ರು ನೋಡಿ ಖುಷಿ ಪಡ್ತಾರಲ್ಲ, ಅದು ತುಂಬಾನೇ ಖುಷಿ ಆಗುತ್ತೆ. ಅದೇ ಸಾಮಾನ್ಯವಾಗಿ ಮನೇಲಿ ಅಡಿಗೆ ಮಾಡಿದಾಗ ಏನಾದ್ರೂ ಒಂಚೂರು ಉಪ್ಪು ಖಾರ ಏನಾದ್ರು ಕಮ್ಮಿ ಆದ್ರೆ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ ಈ ತರ ಆಗಿದೆ ಆ ತರ ಆಗಿದೆ ಅಂತ. ಆದ್ರೆ ಅಡುಗೆ ಅರಮನೆಯಲ್ಲಿ ನಿಮ್ಮ ಆಹಾರಗಳನ್ನ ರುಚಿ ನೋಡದೆ ಅಲ್ಲಿ ಅಪ್ರಿಶಿಯೇಟ್ ಮಾಡ್ತಾರೆ, ಹೊಗಳುತ್ತಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ. ರುಚಿ ನೋಡದೆ ಆತರ ಹೇಳಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನೀವು ಮೆಂಬರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಲ್ಮೋಸ್ಟ್ ನಾವು ರುಚಿ ನೋಡದೆ ಅನ್ನೋದಕ್ಕಿಂತ ಅಲ್ಲಿ ಫೋಟೋ ಜೊತೆಗೆ ನಾವು ರೆಸಿಪಿ ಕೂಡ ಕಂಪಲ್ಸರಿ. ಅಡುಗೆ ಅರಮನೆ ಅಂದ್ರೆ ಕಣ್ಣಲ್ಲೇ ರುಚಿ ಪ್ಲಸ್ ಅಲ್ಲಿ ರೆಸಿಪಿ ಇದ್ದೇ ಇರುತ್ತೆ. ಸೊ ಆ ರೆಸಿಪಿನ ಮನೆಯಲ್ಲೂ ಟ್ರೈ ಮಾಡ್ತಾರೆ. ಟ್ರೈ ಮಾಡಿದಾಗ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಆಮೇಲೆ ಉಪ್ಪು ಹುಳಿ ಖಾರ ಈ ಕಡೆ ಆ ಕಡೆ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ರುಚಿ ಇದ್ದೇ ಇರುತ್ತೆ. ಒಬ್ರಿಗೆ ಖಾರ ಜಾಸ್ತಿ ಇರುತ್ತೆ, ಒಬ್ಬರಿಗೆ ಸಿಹಿ ಆ ತರದಿರುತ್ತೆ. ಆದ್ರೂ ಅನುಗುಣವಾಗಿ ಅವರು ಮನೆಯಲ್ಲಿ ಮಾಡ್ಕೊತಾರೆ.
ಮಾಡ್ಕೊಂತಾರೆ. ಸೊ ಅದರಿಂದ ಎಲ್ರಿಗೂ ಇಷ್ಟ ಆಗುತ್ತೆ. ಇಲ್ಲಿ ಎಲ್ಲ ಮೆಂಬರ್ಸ್ ರುಚಿ ನೋಡಕ್ಕಾಗಲ್ಲ, ಕಣ್ಣಲ್ಲೇ ರುಚಿ ನೋಡಿ ನಿಮ್ಗೆ ಅಪ್ರಿಷಿಯೇಟ್ ಹೌದು ಹೌದು ಮಾಡ್ತಾರೆ. ನೀವೀಗ ಈ ಅಡ್ಮಿನ್ ಮಾಡಿದ್ರಲ್ಲ, ನಿಮ್ಮನ್ನ ಅಡ್ಮಿನ್ ಅಂದ್ರೆ ಏನ್ ಸುಮ್ನೆ ಅಲ್ಲ, ಜವಾಬ್ದಾರಿ ಇರುತ್ತೆ. ಆಗ ಮನೆಯಲ್ಲಿ ಏನ್ ರೆಸ್ಪಾನ್ಸ್ ಇತ್ತು ನಿಮ್ಗೆ? ಈ ತರ ಅಡ್ಮಿನ್ ಆಗಿದ್ದೀನಿ, ಅಲ್ಲೆಲ್ಲ ಥೀಮ್ಸ್ ಎಲ್ಲ ನಡೀತಾ ಇರುತ್ತೆ, ನಾನು ಹೋಗಿ ಹೆಲ್ಪ್ ಮಾಡ್ಬೇಕು ಅಂತೆಲ್ಲ ಮನೆಯಲ್ಲಿ ಗೊತ್ತಿರುತ್ತೆ ವಿಷಯ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು, ಟೀಮ್ಗೆಲ್ಲ ನೀವು ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡ್ಬೇಕು, ಸರ್ಟಿಫಿಕೇಟ್ ಮಾಡ್ಬೇಕು, ಅದೆಲ್ಲ ಕೆಲಸಗಳು ನಿಮ್ಗೆ ಈ ತಿಂಗಳಲ್ಲ ಅಂದ್ರೆ ಮುಂದಿನ ತಿಂಗಳು ಆತರ ಎಲ್ಲ ಪಾರ್ಟಿಷನ್ ಎಲ್ಲ ಮಾಡ್ಕೊಂಡಿರ್ತೀರಲ್ಲ, ನಿಮ್ಗೆ ನಿಮ್ ಸರ್ದಿಯಲ್ಲಿ ಆ ಕೆಲಸ ಬಂದಾಗ ನಿಮ್ ಜವಾಬ್ದಾರಿಗಳು ಏನಿರುತ್ತೆ? ಫಸ್ಟ್ ಆಫ್ ಆಲ್ ಅಡ್ಮಿನ್ ಆಗೋದೇ ಒಂದು ಅದೃಷ್ಟ. ಸೊ ಅದು ಎಲ್ರಿಗೂ ಅದು ಆಪರ್ಚುನಿಟಿ ಫೀಲ್ ಅಲ್ಲ. ಸೆಲೆಬ್ರಿಟಿ ಅನ್ನೋದು ಇನ್ನ ಅದು ಅದಕ್ಕಿಂತ ಮೇಲೆ ಅಂತ ಹೇಳ್ಬೋದು. ಅಡಿಗೆ ಮನೆಯಲ್ಲಿ ಕೆಲಸ ಮಾಡೋದು ತುಂಬಾ ತೃಪ್ತಿ ತಂದಿದೆ. ಸೊ ಮನೆಯಲ್ಲೂ ಸಹ ನನಗೆ ಪ್ರೋತ್ಸಾಹ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಏನೇ ಮಾಡಿದ್ರು ಮನೆಯಲ್ಲಿ, ಯಾಕಂದ್ರೆ ಮನೆಯಲ್ಲಿ ಪ್ರೋತ್ಸಾಹ ಇಲ್ಲದೆ ನಾವ್ ಏನು ಮಾಡಕ್ಕಾಗೋದಿಲ್ಲ. ಸೊ ಅವ್ರ ಹೆಲ್ಪ್ ಮಾಡೋದ್ರಿಂದ ಅವರಿಂದ ನಾವು ಇಲ್ಲಿ ಇದು ಎಲ್ಲಾನು ವರ್ಕ್ ಮಾಡ್ತೀವಿ. ಹೀಗೆ ನಿಮ್ಮ ಅಡ್ಮಿನ್ ಜೀವನ ಸಾಕ್ತಾ ಇರ್ಲಿ, ಎಲ್ಲರಿಗೂ ಅಡಿಗೆನ ಪರಿಚಯ ಮಾಡ್ತಾ ಇರಿ, ಹೊಸ ಹೊಸ ಅಡಿಗೆ ಪರಿಚಯನ ಎಲ್ಲ ಮೆಂಬರ್ಸ್ ನ ನೀವು ಪರಿಚಯ ಮಾಡ್ತಾ ಇರಿ, ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ಮೆಂಬರ್ಸ್ ನೆಲ್ಲ ಸಂತೋಷವಾಗಿ ಗೌರವದಿಂದ ಕಾಣ್ತಾ ಇದ್ದೀವಿ. ನಿಮ್ಗೆ ಥ್ಯಾಂಕ್ ಯು. ನಾವು ನೆಕ್ಸ್ಟ್ ಅಡ್ಮಿನ್ ಹತ್ರ ಹೋಗೋಣ, ವಿದ್ಯಾ ನವೀನ್ ಅವ್ರ ಹತ್ರ. ಇವರು ಸಾಮಾನ್ಯ ಪರ್ಸನ್ ಅಲ್ಲ, ಇವರು ಒಂಥರ ಅಷ್ಟಲಕ್ಷ್ಮಿ, ಅಷ್ಟದಿಕ್ಕುಗಳಲ್ಲೂ ಅಷ್ಟಕೈಗಳನ್ನ ಇಟ್ಕೊಂಡು ಅಷ್ಟಕೈಗಳಲ್ಲೂ ಕೆಲಸ ಮಾಡೋ ತರ ಅಡ್ಮಿನ್ ಇವರು. ಹೇಳಿ ಮೇಡಮ್, ನೀವೀಗ ಏನ್ ಪ್ರೊಫೆಷನಲಿ ಏನ್ ಮಾಡ್ತಾ ಇದ್ದೀರಾ? ಪ್ರೊಫೆಷನಲಿ ಅಂತ ಹೇಳಿದ್ರೆ ಮೊದಲಿಗೆ ನಮ್ದೇ ಆದಂತಹ ಒಂದು ಪಬ್ಲಿಕೇಶನ್ ಅಂತ ಕೇಳಿರ್ತೀರಲ್ವಾ. ಪ್ರೊಫೆಷನಲಿ ಅದು ನಮ್ಮ ಪಬ್ಲಿಕೇಶನ್ ಇದೆ, ಅದು ಮೇನ್ ಪಬ್ಲಿಕೇಶನ್ ಬಿಸ್ನೆಸ್ ನಮ್ದು. ಜೊತೆಗೆ ನನ್ನ ಹವ್ಯಾಸ ಅಂತ ಹೇಳ್ಕೊಂಡು ನಾನು ಮೇಕಪ್ ಫೀಲ್ಡ್ ಅಲ್ಲಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಲವಾರು ಜನ ಸೆಲೆಬ್ರಿಟೀಸ್ ಜೊತೆ ನಮ್ಮ ಪಬ್ಲಿಕೇಶನ್ ಅಲ್ಲಿ ಇರ್ಬೋದು ಅಥವಾ ನನ್ನ ಫೀಲ್ಡ್ ಅಲ್ಲಿ ಇರ್ಬೋದು. ಹೌದು, ನಾವ್ ಈಗಾಗಲೇ ನೋಡಿರೋ ತರ ಸುಮಾರು ಜನ ಸೆಲೆಬ್ರಿಟಿಗಳಿಗೆ, ನಾಗಿಣಿ ಆತರ ಸೀರಿಯಲ್ ಆಕ್ಟರ್, ಹೀರೋಯಿನ್ಗೆಲ್ಲ ಇವರು ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡೋದು ನೋಡಿದೀವಿ. ಹಾಗೆ ಬೊಂಬಟ್ ಭೋಜನದಲ್ಲಿ ಅಲ್ಲಿ ಕೂಡ ನೀವು ಮಗಳಿಗೆ ಅವ್ರು ನೀವು ಗುರುನಾ? ಸಿಹಿ ಕೈ ಚಂದ್ರು ಅವ್ರ ಮಗಳು ಖುಷಿ ಅವರಿಗೆ ನೀವು ಗುರು? ಇಲ್ಲ, ಖುಷಿ ಅವರ ಮಗಳು ಖುಷಿ ಮತ್ತೆ ನಾನು ಇಬ್ರು ಸೇರಿ ಬೊಂಬಾಟ್ ಭೋಜನದಲ್ಲಿ ಒಂದು ಸೆಗ್ಮೆಂಟ್ ಬರ್ತಾ ಇತ್ತು, ಅಂದ ಚಂದ ಅಂತ. ಆ ಕಂಪ್ಲೀಟ್ ಸೆಗ್ಮೆಂಟ್ ಅಲ್ಲಿ ಇಬ್ರು ಒಂದು ಸೆಗ್ಮೆಂಟ್ ಅಲ್ಲಿ ಕಂಟೆಂಟ್ ನ ಕೊಡ್ತಾ ಇದ್ರು. ಹೌದು ವೀಕ್ಷಕರೇ, ನೀವೆಲ್ಲ ನೋಡ್ತಾ ಇರ್ತೀರಾ, ಬೊಮ್ಮಟ್ ಭೋಜನದಲ್ಲಿ ಅಂದ ಚಂದ ಅಂತ ಒಂದು ಸೆಗ್ಮೆಂಟ್ ಬರುತ್ತೆ. ಅದರಲ್ಲಿ ವಿದ್ಯಾ ನವೀನ್ ಅವರು ಮತ್ತೆ ಖುಷಿ ಚಂದ್ರಶೇಖರ್ ಅವರು ಸೇರಿ ನಿಮ್ಗೆ ಮೇಕಪ್ ಟಿಪ್ಸ್ ಎಲ್ಲ ಹೇಳ್ಕೊಡ್ತಾರೆ. ಇವರು ಸ್ಯಾರಿ ಡ್ರೇಪಿಂಗ್ ಎಲ್ಲ ಹೇಗ್ ಮಾಡೋದು ಏನು ಇರ್ತ ಅಂತೆಲ್ಲ ಹೆಣ್ಮಕ್ಳಿಗೆ. ಅದರಿಂದ ಈಗ ಹೆಣ್ಮಕ್ಳು ಸೀರೆ ಉಡೋದಂದ್ರೆ ದೊಡ್ಡ ಮಹಾಯುದ್ಧ ಮಾಡ್ದಂಗೆ. ಯಾವ ತರ ಪ್ಲೇಟ್ಸ್ ಇಟ್ಕೋಬೇಕು, ಯಾವ ತರ ಪ್ಲೇಟ್ಸ್ ಇಟ್ಕೊಂಡ್ರೆ ಸಣ್ಣ ಇರೋರಿಗೆ ಮತ್ತೆ ದಪ್ಪ ಇರೋರಿಗೆ, ಉದ್ದ ಇರೋರಿಗೆ, ಕುಳ್ಳ ಇರೋರಿಗೆ ವೆರೈಟಿಯಾಗಿ ಯಾವ ತರ ಸ್ಯಾರಿ ಡ್ರೇಪಿಂಗ್ ಮಾಡ್ಬೇಕು, ಯಾವ ತರ ಮೇಕಪ್ ಮಾಡ್ಕೋಬೇಕು, ಈ ತರ ಮೇಕಪ್ ಮಾಡ್ಕೊಂಡ್ರೆ ಯಾವ ತರ ಕಾಣುತ್ತೆ ಅನ್ನೋ ಸಲಹೆಯನ್ನ ವಿದ್ಯಾ ನವೀನ್ ಅವರು ಕೊಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆಲ್ಲ ಈ ತರ ಟಿಪ್ಸ್ ಎಲ್ಲ ಕೊಟ್ಟು ಅವರಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದೀರಾ. ನಮ್ ಕಡೆಯಿಂದ ಅಭಿನಂದನೆಗಳು ನಿಮ್ಗೆ. ಈಗ ಅಡುಗೆ ಅರಮನೆ ಬಗ್ಗೆ ಮಾತಾಡೋಣ. ನೀವು ಅಡುಗೆ ಅರಮನೆಗೆ ಹೇಗ್ ಸೇರಿದ್ರಿ? ನಾನು ಅಡಿಗೆ ಅರಮನೆಗೆ ಹೇಗ್ ಸೇರಿದ್ದು ಅಂತ ಹೇಳಿದ್ರೆ, ನಾನು ಅಡಿಗೆ ಅರಮನೆಯಲ್ಲಿ ಮೆಂಬರ್ ಆಗಿದ್ದೆ. ಒಂದು ಪುಸ್ತಕ ಮಾಡ್ಬೇಕು ಅಂತ ಅಡಿಗೆ ಅರಮನೆಯಲ್ಲಿ ಆವಾಗಿದ್ದಂತಹ ಅಡ್ಮಿನ್ಗಳು ಮಾತಾಡ್ತಾ ಇದ್ರು. ಮೆಂಬರ್ಸ್ ಎಲ್ಲ ರೆಸಿಪಿ ಕಲೆಕ್ಟ್ ಮಾಡಿ ಪುಸ್ತಕ ಮಾಡ್ಬೇಕು ಅಂತ ಮಾತಾಡ್ತಾರೆ. ಹಾಗೆ ನಾನು ಪಬ್ಲಿಕೇಶನ್ ನಲ್ಲೇ ಇದ್ದಿದ್ರಿಂದ, ಪುಸ್ತಕದ ಮೇಲೆ ತುಂಬಾ ಗೊತ್ತಿದ್ರಿಂದ, ಹಾಗಾಗಿ ನಾನು ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಏನು ಎತ್ತ ಅಂತ ನಾನು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಸಂಬಂಧ ಬೆಳೆದು ನಾನು ಅದರಲ್ಲಿ ಅಡ್ಮಿನ್ ಆಗಿ ಆಗಿದ್ದೆ. ನೀವು ಈಗ ಸಾಮಾನ್ಯವಾಗಿ ನಿಮ್ಮ ದೊಡ್ಡ ಮಗ ಚಿನ್ಮಯಿ ಅದರಲ್ಲಿ ಮಾಸ್ಟರ್ ಕುಕ್ ಆಗಿ ತುಂಬಾ ಫೇಮಸ್ ಆಗಿದ್ದಾರೆ. ಅದರಲ್ಲಿ ಆ ಅಡಿಗೆನೆಲ್ಲ ನೀವೇ ಹೇಳ್ಕೊಟ್ರ? ಅವ್ರಿಗೆ ಇಂಟ್ರೆಸ್ಟ್ ಇದ್ದಿತ್ತ? ಏನು ಅದು ಅವನಿಗೆ ಇಂಟ್ರೆಸ್ಟ್ ಅವನಾಗೆ ಇಂಟ್ರೆಸ್ಟ್ ಅವ್ರಿಗೆ ಆಲ್ಮೋಸ್ಟ್ 7 ರಿಂದ 8 ವರ್ಷ ಆಯ್ತು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಅಡಿಗೆ ಅರಮನೆ ಶುರುವಾದ ಸಮಯದಲ್ಲಿ FB ಒಂದೇ ಸಾಮಾಜಿಕ ಜಾಲತಾಣ ತುಂಬಾ ಸ್ಟ್ರಾಂಗ್ ಆಗಿತ್ತು ಹೊರತು ಇನ್ಸ್ಟಾಗ್ರಾಮ್ ಎಲ್ಲ ಏನೂ ಇರ್ಲಿಲ್ಲ. ನಮ್ಮಂತ ಅವಾಗ ಮಕ್ಕಳು 2ನೇ ಮಗ ಹುಟ್ಟಿದ್ದ ಮನೆಯಲ್ಲಿ ಬೇರೆ ಒಂದ್ ಸ್ವಲ್ಪ ಹೌಸ್ ವೈಫ್ಸ್ ಆದ ನಮ್ಗಳಿಗೆ ಅಡಿಗೆ ಕಲೆಯಲ್ಲಿ ಪರಿಣಿತರಾಗಿ ನಾವು ಅಡಿಗೆ ಮಾಡಕ್ ಚೆನ್ನಾಗ್ ಬರೋಂತ ನಮ್ಮವರಿಗೆ ಇದ್ದಂತ ಒಂದೇ ವೇದಿಕೆ ಅದು. ನಮ್ಮನ್ನ ಪ್ರಮೋಟ್ ಮಾಡ್ಕೊಳಕ್ಕೆ, ನಾವೇನ್ ಮಾಡ್ತೀವಿ ಅಂತ ತೋರ್ಸ್ಕೊಳೋದಕ್ಕೆ. ಇವಾಗ ಸುಮಾರು ನಮ್ಗೆ
ಟಿವಿ ಚಾನೆಲ್ಸ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ಎಲ್ಲ ಇವಾಗ ಬ್ಲಾಗರ್ಸ್ ಇರ್ಬೋದು, ಎಲ್ಲ ಜಾಸ್ತಿ ಜನ ನಾವು ಬಂದ್ವಿ. ಬಟ್ ಒಂದು 5-6 ವರ್ಷದಿಂದ ಎಫ್ಬಿನೇ ನಮ್ಗಿಲ್ಲ. ಒಂದ್ ಸ್ಟೇಜ್ ಅಂದ್ರೆ ನಾವ್ ಅಲ್ಲೇ ಹಾಕ್ಬೇಕು. ಕೋವಿಡ್ ಟೈಮಲ್ಲಂತೂ ಅಡಿಗೆ ಬೂಮಲ್ಲಿ ಇತ್ತು. ಮತ್ತೆ ಆಗ ಫೇಸ್ಬುಕ್ ಬೂಮ್ ಆದ ಕೂಡ್ಲೆ ನಾವು ಹಲವಾರು ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡಿ ನಮ್ದೇ ಮಾಡೋ ಬದಲು ಮೂಲೆಯಿಂದ ರೆಸಿಪಿಗಳು ಬರ್ತಾ ಇತ್ತು ಅಡಿಗೆ ಅರಮನೆ. ಹಾಗಾಗಿ ಅದು ಭಾರತದ ಎಲ್ಲಾ ಮೂಲೆಯಿಂದನೂ ಅಲ್ಲಿ ರೆಸಿಪಿ ಪೋಸ್ಟ್. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಅಥೆಂಟಿಕ್ ರೆಸಿಪಿಗಳು ಅಲ್ಲಿ ಇಲ್ಲಿ ಕಾಪಿ ಮಾಡಿ ಏನೋ ಒಂದ್ 4-5 ರೆಸಿಪಿ ಮುಗಿಸ್ಕೊಂಡು ಒಂದ್ ರೆಸಿಪಿ ನಮ್ಮ ಅಡಿಗೆ ಅರಮನೆಯಲ್ಲಿ ಬರಲ್ಲ. ಅವ್ರ ಅಲ್ಲಿ ಹಾಕಿರೋ ತುಂಬಾ ಸೀನಿಯರ್ ಸಿಟಿಸನ್ಸ್ ಗಳು, ವಯಸ್ಸಾದವರು, ಅಡಿಗೆಲಿ ಪರಿಣಿತಿ ಪಡೆದವರ ಹಾಕೋ ರೆಸಿಪಿ ಆಗಿರೋದ್ರಿಂದ ಮೆಜರ್ಮೆಂಟ್ ಹಾಕಿ ಕಣ್ಣು ಮುಚ್ಕೊಂಡು ಅಡಿಗೆ ಮಾಡಿದ್ರು ಆ ಸ್ವೀಟ್ ಇರ್ಬೋದು, ಆ ಖಾರ ಇರ್ಬೋದು ಪರ್ಫೆಕ್ಟ್ ಆಗಿ ಬಂದ್ಬಿಡ್ತಾ ಇತ್ತು. ಇತ್ತೀಚೆಗೆ ಬೇರೆ ಇವಾಗ ಮಾಡರ್ನ್ ಆಗಿ ಮಾಡೋರು 4-5 ಪೇಜನ್ನ ಆ ಕಡೆ ಈ ಕಡೆ ನೋಡಿ ಎಲ್ಲಾ ಮಿಕ್ಸ್ ಮಾಡಿ ಕೊಟ್ಟು ಮಾಡ್ತಾರೆ. ಬಟ್ ಆ ಮೆಜರ್ಮೆಂಟ್ ಅಲ್ಲಿ ಮಾಡಿ ನೋಡಿದ್ಯಾ ಅದು ಬರೋದೇ ಇಲ್ಲ. ಈಗ ನಿಮ್ ರೆಸಿಪಿ ಆಗ್ಲಿ ಬೇರೆ ಗ್ರೂಪ್ ನಲ್ಲಿ ಅದನ್ನ ಕಾಪಿ ಮಾಡಿ ನನ್ ರೆಸಿಪಿ ಅಂತ ಹೇಳ್ಕೊಂತಾರಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನನ್ ಪ್ರಕಾರ ಏನ್ ಗೊತ್ತಾ, ಕಾಪಿ ಅಂತ ಹೇಳೋದು ನನ್ನ ಅಡಿಗೆ ವಿಚಾರ ನಾನು ಅದನ್ನ ಅನ್ಕೊಳ್ಳೋದೇ ಇಲ್ಲ. ಇರೋದೇ ಒಂದಿಷ್ಟು ಅಡಿಗೆ ಪದಾರ್ಥಗಳು, ಒಬ್ರು ಅದನ್ನ ಹಿಂದೆ ಹಾಕ್ತಾರೆ, ಇನ್ನೊಬ್ರು ಅದನ್ನ ಮುಂದೆ ಹಾಕ್ತಾರೆ. ಅದ್ರಲ್ಲಿ ಏನಂತ ಹೇಳಿದ್ರೆ ಏನೇ ಕಾಪಿ ಮಾಡಿ ಹಾಕಿದ್ರು ನೇರ ತಿಂದಾಗ ಯಾರ್ಯಾರ ಕೈಲಿ ಉಪ್ಪು ಹುಳಿ ಖಾರ ಇಡ್ತಾ ಏನಿರುತ್ತೋ, ಎಷ್ಟು ಮಟ್ಟಕ್ಕೆ ಅದನ್ನ ಬೇಯಿಸ್ತಾರೋ ಅನ್ನೋದ್ರನ್ನ ಇಟ್ಕೊಂಡು ರೆಸಿಪಿ ಚೇಂಜ್ ಆಗುತ್ತೆ. ಆಮೇಲೆ ಇನ್ನೊಂದು ನಮ್ಮ ಅಡಿಗೆ ನೋಡಿ ಅವ್ರು ಮಾಡ್ತಾ ಇದಾರೆ ಅಲ್ವಾ ಅಂತ ಖುಷಿ ಪಡ್ಬೇಕು. ನಾವು ಉದ್ಧಾರ ಆಗ್ಬೇಕಂದ್ರೆ ಹಿಂದೆ ಇಂತ ಕಾಪಿ ಕ್ಯಾಟ್ಸ್ ಇದ್ರೇನೆ ನಾವು ಉದ್ಧಾರ ಆಗೋದಲ್ವಾ. ಅವ್ರು ಮಾಡ್ತಾ ಇದಾರೆ ಅಂದ್ರೆ ಓ ನಮ್ ಅಡಿಗೆ ಚೆನ್ನಾಗಿದೆ ಅಂತ ಆಯ್ತಲ್ವಾ, ಅವಾಗ ನಾವು ಖುಷಿ ಪಡ್ಬೇಕು. ಅವ್ರು ನಿಮ್ ರೆಸಿಪಿನ ಕಾಪಿ ಮಾಡಿ ಅವ್ರ ಪರ್ಸನಲ್ ಪೇಜ್ ನಲ್ಲಿ ಅಥವಾ ಯಾವ್ದಾದ್ರು ಗ್ರೂಪ್ ಇದ್ರೆ ಅಲ್ಲಿ ಶೇರ್ ಮಾಡ್ಕೊಂತಾರೆ. ನಿಮ್ ಹೆಸರನ್ನ ತೆಗ್ದಾಕಿ ಅವ್ರ ಹೆಸರನ್ನ ಇಟ್ಕೊಂತಾರೆ. ಆಗ ನಿಮ್ಮ ಶ್ರಮ, ನೀವು ಪಟ್ಟಿರೋ ಶ್ರಮ ವೇಸ್ಟ್ ಆಗುತ್ತಲ್ಲ. ಅವ್ರ ಮನೆ ತಿಂದವ್ರಿಗೆ ಗೊತ್ತಿರುತ್ತೆ, ನಮ್ಮ ಮನೇಲಿ ತಿಂದವ್ರಿಗೆ ಗೊತ್ತಿರುತ್ತೆ ಎರಡರದ್ದು ರುಚಿ ಏನು ಅಂತ. ವೇಸ್ಟ್ ಅಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ, ಅದು ಅವ್ರು ನೋಡಿ ಕಲ್ತ್ಕೊಂಡಿರೋದು, ಅವರಿಗೆ ಕೊಟ್ಟಂತ ಗೌರವ ಅದು. ಆಕ್ಚುಲಿ ಕಾಪಿ ಮಾಡ್ತಾರೋ ಇಲ್ವಾ ಸೆಕೆಂಡ್ರಿ, ಬಟ್ ಅವ್ರಿಗೊಂದು ಗೌರವ. ಖುಷಿ ಪಡೋದು ಏನ್ ಗೊತ್ತಾ, ಸೈಲೆಂಟ್ ವೀವರ್ಸ್ ಅವರೆಲ್ಲ ಅನ್ನೋದು ನಮಗ್ ಗೊತ್ತಾಗುತ್ತೆ, ಖುಷಿ ಪಡ್ಬೇಕು. ಅವ್ರು ನೀವು ಇಂಥ ಪದಾರ್ಥ ಹಾಕಿ ಇಂಥದೆಲ್ಲ ರೆಡಿ ಮಾಡಿ ಅಷ್ಟು ರುಚಿಕರವಾದ ನಿಮ್ಗೆ ಫೀಡ್ಬ್ಯಾಕ್ ಕೊಡೋರು ಇದಾರೆ ತುಂಬಾ ಜನ. ನಿಮ್ಮಿಂದ ನಾವು ಒಳ್ಳೆ ರೆಸಿಪಿ ಕಲ್ತ್ವಿ ಆ ತರ ಫೀಡ್ಬ್ಯಾಕ್ ಎಲ್ಲ ಕೊಡ್ತಾರಲ್ವಾ. ಆತರ ಫೀಡ್ಬ್ಯಾಕ್ ಎಲ್ಲ ಕೊಟ್ಟಾಗ ಆಗೋ ಖುಷಿಗೂ ನಿಮ್ಮ ರೆಸಿಪಿನೇ ಕದ್ದು ಇದ್ ನಾವೇ ಮಾಡ್ಕೊಂಡಿದೀವಿ ಅಂತ ಹೇಳೋದಿಕ್ಕೂ, ಅವ್ರ ಹೆಸರನ್ನ ನಿಮ್ಮ ರೆಸಿಪಿಗೆ ಅವ್ರ ಹೆಸರು ಉಪಯೋಗಿಸ್ಕೊಳ್ಳೋದಿಕ್ಕೂ ಅಂತ ಜನಗಳಿಗೆ ನೀವು ಅಂದ್ರೆ ಇವಾಗ ಒಂದ್ ಸ್ವಲ್ಪ ದೊಡ್ಡವರಾಗಿದ್ದೀವಲ್ವಾ, ಮೆಚುರಿಟಿ ಇದೆ, ಆತರ ಇವ್ರಗಳ ತರ ಬಿಹೇವ್ ಮಾಡಕ್ಕಾಗಲ್ಲ. ಆ ಕಡೆ ಅವ್ರವ್ರ ಮೈಂಡ್ ಸೆಟ್ ನಾ ಇಟ್ಕೊಂಡು ಅಂದ್ರೆ ನಿಮ್ಮಿಬ್ರು ಕಾಮನ್ ಫ್ರೆಂಡ್ಸ್ ಗೆ ಅವ್ರ ಕಡೆನೂ ಇರ್ತಾರೆ, ನಿಮ್ ಕಡೆನೂ ಇರ್ತಾರೆ ಅಂತ ಕಾಮನ್ ಪರ್ಸನ್ 100% ಯಾರ ರೆಸಿಪಿ ಅಂತ ಗೊತ್ತಾಗುತ್ತೆ. ಅವಾಗ ನಿಮ್ಗೆ ಹೇಳ್ತಾರೆ, ಇನ್ಫಾರ್ಮ್ ಮಾಡಿ. ಅಡಿಗೆಯಲ್ಲಿ ನನ್ಗೆ ಅನ್ಸೋದೇನು ಅಂತ ಹೇಳಿದ್ರೆ, ಇವಾಗ ಒಂದು 4-5 ಪದಾರ್ಥ ಇಟ್ಕೊಂಡು ನಾನು, ರೂಪಾ, ದಿವ್ಯಾ 3 ಜನ ಪಕ್ಕದಲ್ಲೇ ನಿಂತ್ಕೊಂಡು ಒಂದೇ ಪ್ರಮಾಣದಲ್ಲಿ ಇದೇ ರೆಸಿಪಿನ ಮಾಡಿದ್ರು ಕೂಡ 3 ಜನ ಮಾಡೋ ಬೇರೆ ಬೇರೆನೇ ಇರುತ್ತೆ. ಒಂದೇ ಟೇಸ್ಟ್ ಅಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಇಷ್ಟು ಒಂದೊಂದೇ ಸ್ಪೂನ್ ಹಾದು ಆ ಕೈ ರುಚಿಲಿರುವಂತ ಒಂದು ವಿಷಯ. ಅವ್ರು ಯಾವ ಟೈಮಲ್ಲಿ ಅದನ್ನ ಆಫ್ ಮಾಡ್ತಾರೆ, ಯಾವ ಟೈಮಲ್ಲಿ ಬಾಡಿಸ್ತಾರೆ, ಏನ್ ಹಾಕ್ತಾರೆ. ನಂದು ಸುಮಾರು ಫೀಡ್ಬ್ಯಾಕ್ ಬರುತ್ತೆ. ನಾನ್ ಮಾಡಿರೋ ಅಡಿಗೆ ಫೋಟೋಗೂ ಅವ್ರು ಹಾಕೋ ಫೀಡ್ಬ್ಯಾಕ್ ಫೋಟೋಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಏನೋ ಅವ್ರು ಇವಾಗ ಉಪ್ಪು ಖಾರ ಕಮ್ಮಿ ಹಾಕ್ತಾರೆ, ನಾನ್ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ತೀನಿ, ಆತರ ಡಿಫ್ರೆನ್ಸಸ್ ಆಗುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಗೊತ್ತಾಗುತ್ತೆ ಇದು ನಮ್ ರೆಸಿಪಿನೇ ಅಂತ. ಫೀಡ್ಬ್ಯಾಕ್ ಕೊಟ್ರೆ ವಿ ಆರ್ ಥ್ಯಾಂಕ್ಫುಲ್. ಇಲ್ಲ ಅಂದ್ರೆ ಮಜಾ ಮಾಡಿ ಕಲ್ತ್ಕೊಂಡಲ್ಲ, ನಮ್ ರೆಸಿಪೀಸ್ ನಿಮ್ ಮನೇಲಿ ಆಗ್ತಿದೆಯಲ್ಲ, ಯು ಆರ್ ಹ್ಯಾಪಿ ಅಲ್ವಾ, ಸೊ ವಿ ಆರ್ ಆಲ್ಸೋ ಹ್ಯಾಪಿ ಅಂತ. ಅದೇ ಅಮ್ಮಗ್ ಮಾತ್ರ ಮಕ್ಳ ಗುಣ ಗೊತ್ತಾಗಿರುತ್ತೆ, ಮಕ್ಳು ಯಾರು ಅಮ್ಮಗ್ ಗೊತ್ತಾಗಲ್ಲ. ಇವಾಗ ಅಡಿಗೆ ಮನೇಲಿ ಬಂದ ಹೊಸದ್ರಲ್ಲಿ ನಾನು ಮೂಲತಃ ಕೊಡಗ್ನೋಳ್ ಆಗಿರೋದ್ರಿಂದ ಹಲವಾರು ರೆಸಿಪಿಗಳು, ಹಲವಾರು ಅಡಿಗೆಗಳನ್ನ ನಾನೇ ಖುದ್ದ ಮಾಡ್ತಾ ಇದ್ದೆ. ಮಕ್ಳದಾಗ ಬೇರೆ ಬೇರೆ ಮಾಡ್ತಿದ್ರು ಕೂಡ ರೂಪನ್ ರೆಸಿಪಿ ನೋಡಿದ್ರೆ ಇನ್ನೂ ಒಂಥರ ಉತ್ಸಾಹ ಬರೋದು. ಬೇರೆ ತರ ಅಡಿಗೆ, ಬೇರೆ ತರ ಮಾಡ್ಯುಲೇಷನ್ ಮಾಡಿ ಅದೆಲ್ಲ ಒಂದು ಕಲಿಯುವಂತ ವಿಷಯಗಳು. ಇವರು ಆಶಾ ನಮ್ಮ ಈಗ ಅಡ್ಮಿನ್ ಅವರು ಆಶಾ ಅವರಾಗಿದ್ರೆ ಅವ್ರ ಚಾಟ್ಸ್ ಗಂತೂ ಫುಲ್ ಫಿದಾ ಆಗೋಗಿದ್ದೆ. ನಾವು ಎಲ್ಲರೂ ಅವ್ರ ಚಾಟ್ಸ್ ಫಿದಾ ಆಗೋಗ್ತೀವಿ. ಹಾಗೆ ಅದನ್ನ ನೋಡಿ ಕಲ್ತು ಮಾಡೋದು ಅನ್ನೋದು ಬೇರೆ ವಿಷಯ. ಇದು ತಗೊಳ್ಳಿ, ಮಾಡ್ಕೊಂಡು ಅವ್ರದ್ದು ವಿಡಿಯೋಸ್ ಫೋಟೋಸ್ ನೋಡ್ತಾ ಇದ್ರೇನೆ ನಾವು ಮಾಡ್ಬೇಕು ಅನ್ನೋದೊಂದು ಹುಮ್ಮಸ್ ಬರುತ್ತೆ. ನಮ್ದು ನೀವು ಫೇಮಸ್ ಮಾಡ್ಕೊಳ್ಳಿ. ಒಂದು ಮೆಚುರಿಟಿ ಲೆವೆಲ್ಸ್ಗೆ ನಾವು ರೀಚ್ ಆದ್ಮೇಲೆ ತುಂಬಾ ತಲೆ ಕಟ್ಸ್ಕೋಬಾರ್ದು. ಮಾಡ್ತಾ ಇದ್ದೀರಾ ಮಾಡಿ, ನಾವು ಬದುಕೋಣ, ನೀವು ಬದುಕ. ಬಟ್ ನಾನು ಹೇಳ್ಬೇಕು ಅಂದ್ರೆ ನಮ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಅಡಿಗೆ ಅರಮನೆ ಸೇರಕ್ಕಿಂತ ಮುಂಚೆ ನಂಗೆ ಅಷ್ಟು ಏನು ಗೊತ್ತಾಗ್ತಾ ಇರ್ಲಿಲ್ಲ. ಒಂದು ಪ್ರೆಸೆಂಟೇಷನ್ ಎಲ್ಲ ಏನೋ ಅಷ್ಟು ಗೊತ್ತಾಗ್ತಾ ಇರ್ಲಿಲ್ಲ. ಯಾವ್ದು ಹಿಂಗಿಡ್ಬೇಕು, ಏನು ನನ್ನ ಇಲ್ಲಿ ಹೇಳ್ಬೇಕು,
ಈ ಒಂದು ಇದ್ರಲ್ಲಿ ಇಂಟರ್ವ್ಯೂ ನಲ್ಲಿ ಹೇಳ್ಬೇಕು ಅಂದ್ರೆ ನಾನು ರೂಪಾಕಂದ್ರೆ ತುಂಬಾ ಕಲ್ತಿದ್ದೀನಿ. ನಾನು ಅದೇ ನಿಮ್ಮ ಹತ್ರ ಕೇಳ್ಬೇಕು ಅನ್ಕೊಂಡಿದ್ದೆ. ನೀವು ಅಡ್ಗೆ ಅರಮನೆ ಸೇರೋಕ್ಕಿಂತ ಮುಂಚೆ ಏನು ಶೆಫ್ ಟೈಪ್ ಅಲ್ಲಿ ಅಡ್ಗೆ ಮಾಡ್ತಿದ್ರ ಅಥವಾ ಸಾಮಾನ್ಯವಾಗಿ ಎಂತದ್ದು ಇಲ್ಲ. ಅಡ್ಗೆ ಇವಾಗ ಯಾವ ಲೆವೆಲ್ ಅಲ್ಲಿ ಮಾಡ್ತಾಳೆ ಅಂದ್ರೆ ಎಲ್ಲೋದ್ರೂ ಪ್ರೈಸ್ ಗೆದ್ಕೊಂಡ್ಬರ್ತಾರೆ. ಹೌದು, ನಾವು ನೋಡಿ ಅದು ನಾನು ಅಡ್ಗೆ ಅರಮನೆ ಹೋದ್ಲು ಅಂದ್ರೆ ಪ್ರೈಸ್ ಗ್ಯಾರಂಟಿ ಅನ್ನೋದು ಒಂಥರ ಅದು ಪಕ್ಕ ಆಗೋಗಿ ಅವಳೆಲ್ಲ ಅಡ್ಗೆ ಅರಮನೆ ಆ ತರ ರೆಡಿ ಮಾಡಿದೆ. ಮೇನ್ ನಾನು ರೂಪಾ ವೈಷ್ಣವಿ ಅವರಿಂದ ಎಲ್ಲ ತುಂಬಾ ಕಲ್ತಿದ್ದೀನಿ. ನಾನು ತುಂಬಾ ಕಲ್ತಿದ್ದೀನಿ. ಅದೇ ದೊಡ್ಡವರಿಂದ ಸಣ್ಣವ್ರು ಕಲಿಯೋದೇ ಇರುತ್ತೆ, ಇನ್ನೂ ಕಲಿತಾ ಹೋಗಿ. ಮತ್ತೆ ವಿದ್ಯಾ ನವೀನ್ ಅವರೇ, ನಾನು ಮುಂದುವರಿಸ್ತಾ ಇದ್ದೀನಿ ನಿಮ್ ಜೊತೆಗೆ. ಹೀಗೆ ನೀವು ಸ್ಯಾರಿ ಡ್ರೇಪಿಂಗ್ ಕ್ಲಾಸಸ್ ಎಲ್ಲ ತಗೊಳ್ತೀರಾ, ಮತ್ತೆ ಸೆಲೆಬ್ರಿಟಿಗಳು ಮೇಕಪ್ ಆರ್ಟಿಸ್ಟ್ ಆಗಿ ಹೋಗ್ತಾ ಇದ್ದೀರಾ, ಅಡುಗೆ ಅರಮನೆಯಲ್ಲೂ ಅಡ್ಮಿನ್ ಆಗಿದ್ದೀರಾ. ಇದೆಲ್ಲದ್ರ ಮಧ್ಯೆ ನೀವು ನಿಮ್ಮನ್ನ ಹೇಗೆ ತೊಡಸ್ಕೊಂತೀರಾ? ನಿಮ್ಗೆ ಪುಸ್ತಕ ಸಿಗುತ್ತಾ? ಮಕ್ಕಳನ್ನ ನೋಡ್ಕೊಳ್ಳೋದು ಇದು ಈ ತರ ಅದೇನು ಅಂತ ಹೇಳಿದ್ರೆ ಸುತ್ತಲಿರೋ ಫ್ಯಾಮಿಲಿ ಸಪೋರ್ಟ್ ಮಕ್ಳಿರ್ಬೋದು ತುಂಬಾ ಸ್ಟ್ರಾಂಗ್ ಆಗಿದೆ. ತುಂಬಾ ದೊಡ್ಡ ಫ್ರೆಂಡ್ ಸರ್ಕಲ್, ತುಂಬಾ ದೊಡ್ಡ ಬಳಗ ಅನ್ನೋದೆಲ್ಲ ನನ್ಗೆ ಆ ರೀತಿ ಯಾವ್ದೋ ಒಂದು ಅವ್ರಿಗಾಗ ಸಮಯ ಕೊಡ್ಬೇಕು ಅನ್ನೋದು. ಇವಾಗ ಏನಾಗುತ್ತೆ ಅಂತ ಹೇಳಿ ಒಂದೊಂದು ವಿಷಯದಲ್ಲಿ ಒಂದೊಂದಷ್ಟು ಜನ ಫ್ರೆಂಡ್ಸ್ ಇರ್ತಾರೆ. 4 ಜನ ಇಲ್ಲಿರ್ಬೇಕು, ಒಂದಿನ ಅಲ್ಲಿ ಹೋಗ್ಬೇಕು, ಒಂದು ಅಲ್ಲಿ ಕೊಡ್ಬೇಕು. ನನ್ಗೆ ಹಂಗೇನಿಲ್ಲ. ನನ್ ಫ್ಯಾಮಿಲಿನೇ ಇಲ್ಲ. ಮಾತಾಡೋದಿದ್ರು ಅದು ನನ್ ಪ್ರೊಫೆಷನ್ ಆಯ್ತು, ನನ್ ಜೊತೆ ಆಯ್ತು. ಹೌದು, ಈಗ ನಾವು ನೋಡಿದ್ವಿ ನಿಮ್ ದೊಡ್ಡ ಮಗ ಇಡೀ ಅಂಗಡಿಯ ಜವಾಬ್ದಾರಿ ತಗೊಂಡು ಬಂದ ಕಸ್ಟಮರಿಗೆಲ್ಲ ಏನು ಎತ್ತ ಅಂತೆಲ್ಲ ವಿಚಾರಿಸಿ ಎಲ್ಲಾ ಸ್ಯಾರೀಸ್ ರೇಂಜ್ ಗೊತ್ತವರಿಗೆ. ಇದು ತಗೊಳ್ಳಿ, ಇದು ನಿಮ್ ಸಜೆಸ್ಟ್ ಕೂಡ ಮಾಡ್ತಾರೆ. ಅವನು ಅಷ್ಟೇ ಆಲ್ಮೋಸ್ಟ್ ನನ್ ಜೊತೆ ಇದ್ದು ಎಲ್ಲಪ್ಪ ನಿನ್ ಸ್ನೇಹಿತರು ಅಂತ ಕೇಳಿದ್ರೆ ಅವ್ನು ಯೋಚನೆ ಮಾಡಿ ಹೆಸರು ಹೇಳ್ಬೇಕು, ಯಾರಿದ್ದಾರೆ ನನ್ನ ಸ್ನೇಹಿತರು ಅನ್ನೋ ಮಟ್ಟಕ್ಕೆ ಅವನು ಹೋಗ್ಬಿಟ್ಟಿದ್ದಾನೆ. ಅಂದ್ರೆ ನಮ್ ಫ್ಯಾಮಿಲಿ ಬಾಂಡಿಂಗ್, ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ತೇವೆ, ಒಬ್ರಿಗೊಬ್ರು ಸಪೋರ್ಟಿವ್ ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಸಮಯ ಇಲ್ಲ ಅಂತ ಹೇಳಲ್ಲ ನಾನು. ಇವಾಗ ನನಗೆ ಇವತ್ತು ಮಧ್ಯಾಹ್ನ ನೆನ್ನೆ ಮೊನ್ನೆ ಎಲ್ಲ ಅದು ಒಂದೊಳ್ಳೆ ಪೀಕ್ ಸೀಸನ್ ಟೈಮ್. ಇವತ್ ಮಧ್ಯಾಹ್ನ ಕೂಡ ನನಗ್ ಕೆಲ್ಸಕ್ ಹೋದ್ರೆ ನನಗ್ ಕೆಲ್ಸ ಸಿಕ್ಕೇ ಸಿಗುತ್ತೆ, ಇಲ್ಲ ಅಂತೆಲ್ಲ ಮಾಡ್ಬೋದು. ಇದಕ್ಕೋಸ್ಕರ ನನಗೆ ಎಲ್ಲಿ ಸಮಯ ಬೇಕು ಅಲ್ಲಿ ನಾನು ಸಮಯ ಕೊಟ್ಟೆ ಕೊಡ್ತೇನೆ. ಅದಕ್ಕಾಗಿ ದುಡ್ಡಿಗಾಗಿ ಇರುವಂತ ಕೆಲವೊಂದು ಒಳ್ಳೆ ಸಮಯಗಳನ್ನೆಲ್ಲ ಮಿಸ್ ಮಾಡ್ಕೊಳಲ್ಲ. ನನ್ಗೆ ಎಲ್ಲಿ ಸಮಯ ಬೇಕು ಅಂತ ಹೇಳಕ್ಕೆ ಅಲ್ಲಿ ಏನಾದ್ರೂ ಕೂಡ ಅದೆಷ್ಟೇ ದೊಡ್ಡ ವಿಷಯ ಇದ್ರು ಕೂಡ ನಾನು ಬಿಟ್ಟು ನಿಲ್ತೇನೆ. ಮತ್ತೆ ಈಗ ನೀವು ಅಡುಗೆ ಅರಮನೆ ಅಡ್ಮಿನ್ ಆಗಿ ಈ ಥೀಮ್ ಎಲ್ಲ ರೆಡಿ ಮಾಡ್ತೀರಲ್ಲ, ಅದರಲ್ಲಿ ನಿಮ್ದು ಏನ್ ಇನ್ವಾಲ್ವ್ಮೆಂಟ್ ಇರುತ್ತೆ? ಅದರಲ್ಲಿ ಇಲ್ಲಿ ಥೀಮ್ ವಿಷಯ, ಸೆಲೆಕ್ಷನ್ ವಿಷಯಕ್ಕೆ ನಾನು ಖಂಡಿತವಾಗ್ಲೂ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಯಾವುದೇ ವಿಷಯವನ್ನ ಥೀಮ್ ಸೆಲೆಕ್ಷನ್ಸ್ ಇರ್ಬೋದು ಅಥವಾ ಈ ಪಾರ್ಟಿಸಿಪೇಷನ್ ಸೆಲೆಕ್ಷನ್ಸ್ ಇರ್ಬೋದು, ಈ ಟೀಮಲ್ಲಿ ನಾನಿಲ್ಲ. ನಮ್ಮ ಅಡಿಗೆ ಅರಮನೆ ಅಡ್ಮಿನ್ ಟೀಮಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಅವರವರೇ ಮಾತಾಡ್ಕೊಂಡು ಎಲ್ಲರೂ ಹೆಣ್ಮಕ್ಳು ಮನೆ ಕೆಲಸ ಮಾಡ್ಕೊಂಡು ನಮ್ದೇ ಆಗಿರೋ ಪ್ರೊಫೆಷನ್ ಇರೋದ್ರಿಂದ ಇರೋ ಅಡ್ಮಿನ್ಗಳು ಎಲ್ಲರೂ ಒಬ್ರನ್ನೊಬ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಯಾರ್ಯಾರು ಯಾವ್ಯಾವ ವಿಷಯದಲ್ಲಿ ಪರಿಣತರೋ ಅವ್ರವ್ರು ಅದನ್ನ ಹ್ಯಾಂಡಲ್ ಮಾಡ್ತಾ ಇದಾರೆ. ಇವಾಗ ರೂಪಾ ಇರ್ಬೋದು ಅಥವಾ ಆಶಾ ಅವ್ರು ಇರ್ಬೋದು, ವೈಷ್ಣವಿ ಇರ್ಬೋದು, ಉಮಾಪ್ರಸಾದ್ ಇರ್ಬೋದು, ದಿವ್ಯಾ ಇರ್ಬೋದು, ಈ ರೀತಿ ಇವರೆಲ್ಲ ಏನು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಮೆಂಬರ್ಸ್ ನ ಜ್ಞಾಪಕ ಇಟ್ಕೊಳ್ಳೋದು, ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡೋದು, ಅವ್ರ ಹೆಸರುಗಳನ್ನ ಜ್ಞಾಪಕ ಇಟ್ಕೊಳ್ಳೋದು, ಅವ್ರು ಪಾರ್ಟಿಸಿಪೇಟ್ ಮಾಡಿದಾರಾ ಇಲ್ಲ ಅಂತ ನೋಡೋದು, ಇದನ್ನೆಲ್ಲ ಕರೆಕ್ಟ್ ಆಗಿ ಅವರು ನೋಡ್ಕೊಂಡು ಬರ್ತಾ ಇರೋದ್ರಿಂದ ಅಂಜಲಿ ಇರ್ಬೋದು ಅಥವಾ ಗೀತಪ್ರಿಯ ಇವರೆಲ್ಲ ಈ ಮೆಂಬರ್ಸ್ ಯಾರು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಆ ಸೆಲೆಕ್ಷನ್ ಕಮಿಟಿ ನಿಂತು ಅದ್ರ ಮೇಲೆ ಯೋಚನೆ ಮಾಡ್ಕೋತಾರೆ. ದಿವ್ಯಾ, ನಾನು, ವೈಶು ನಾವೆಲ್ಲ ಏನ್ ಮಾಡ್ತೀವಿ, ವೈಶುನು ಸೆಲೆಕ್ಷನ್ ಅಲ್ಲೆಲ್ಲ ಇರ್ತಾರೆ. ನಮ್ದು ಮ್ಯಾಕ್ಸಿಮಮ್ ಏನು ಅಂತ ಹೇಳಿದ್ರೆ ಸರ್ಟಿಫಿಕೇಶನ್ ಮಾಡ್ಕೊಡೋದು, ಇವೆಂಟ್ ಗಳು ಬರ್ಬೇಕಾದ್ರೆ ಆರ್ಗನೈಸ್ ಮಾಡ್ಕೊಳ್ಳೋದು, ಏನಾದ್ರು ಡಿಸ್ಕಷನ್ ಬರ್ಬೇಕಾದ್ರೆ ಸೇರಿ ಡಿಸ್ಕಷನ್ ಮಾಡ್ಕೊಂಡು ಆ ಪ್ರೋಗ್ರಾಮ್ ಇವೆಂಟ್ ಗಳನ್ನ ಮುಂದೆ ನಡ್ಸ್ಕೊಂಡು, ಈ ರೀತಿ ನಮ್ಮಲ್ಲೇ ನಮ್ ಕೆಲಸಗಳನ್ನ ನಾವು ಡಿವೈಡ್ ಮಾಡ್ಕೊಂಡು ನಮ್ಮ ಸುಮಕ್ಕನವರ ಒಂದು ಮೇಲ್ವಿಚಾರಣೆಯಲ್ಲಿ ಎಲ್ರು ತುಂಬಾ ನಾರ್ಮಲ್ ಆಗಿ ಯಾರು ಯಾವ್ದೇ ಮಾಡ್ಕೊಳಲ್ಲ ಅಂತ ಇದ್ ಮಾಡ್ಕೊಳಲ್ಲ, ಯಾರು ಕಿತ್ತಾಡ್ಕೊಳಲ್ಲ, ಯಾರು ಏನ್ ಮಾಡ್ಕೊಳಲ್ಲ, ನಮ್ಮ ಕೆಲಸ ನಾವು ವಹಿಸ್ಕೊಂಡಿದೀವಿ. ಒಂದೊಂದು ಸೆಗ್ಮೆಂಟ್ಸ್ ಎಲ್ಲರೂ ಎಲ್ಲ ಮಾಡಕ್ ಮಾಡ್ಬಿಟ್ರೆ ಅವ್ರ ಟೈಮ್ಗೆ ಆದಾಗ ಮಾಡ್ಕೊಡ್ತಾರೆ. ಇದುವರೆಗೂ ಯಾರು ಸೆಲೆಕ್ಷನ್ ಬರಲ್ಲ, ಮಾಡಲ್ಲ, ನೀವು ಅಡ್ಮಿನ್ ಆಗಿದ್ದೀರಾ, ನೀವು ಇಷ್ಟೇ ಕೆಲಸ ಮಾಡ್ಬೇಕು, ನಿಮ್ಗೆ ಇಷ್ಟೇ ಕೆಲಸ ಮಾಡ್ಬೇಕಂತ ವಹಿಸಿ ಕೊಟ್ಟರು, ಈ ವಾರ ನೀವೇ ಮಾಡ್ಬೇಕು, ಈ ಥೀಮ್ ಕೊಟ್ರೆ ಥೀಮ್ ಕೊಟ್ಟವ್ರೆ ಅದನ್ನೆಲ್ಲ ಫೈನಲೈಸ್ ಮಾಡಿ ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿ ಸರ್ಟಿಫಿಕೇಟ್ ಅನ್ನೋದು ನನ್ನ ಪ್ರಕಾರ ಇಡೀ ಫೇಸ್ಬುಕ್ ಪ್ರಪಂಚದಲ್ಲಿ ಪ್ರೋತ್ಸಾಹ ಮಾಡಿ ಈ ಥೀಮ್ ಎಲ್ಲ ಇಟ್ಟು ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಈ 500 ರೆಸಿಪಿ 1000 ರೆಸಿಪಿ ಆದವರಿಗೆಲ್ಲ ಈ ಸ್ನೇಹ ಸಮ್ಮೇಳನ ಎಲ್ಲ ನಡೆಸಿ ಅವರಿಗೆ ಸನ್ಮಾನ ಮಾಡೋದು, ಹೀಗೆ ವರ್ಷಕ್ಕೊಂದ್ಸತಿ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಎಲ್ಲ ಇಟ್ಕೊಂಡು ಒಬ್ಬರನ್ನ ಕೇಳ್ದಿರಾ ಪಾಯಿಂಟ್